ನಮ್ಮ ಅವಧಾನದಲ್ಲಿ ಮೊದಲ ಹಿನ್ನೆಲೆ ನಮಗೆ ಕಾಣೋದು ಬೇರೆ ಬೇರೆ ಅದೇ ವಾತ್ಸ್ಯಾಯನ ಕಾಮಸೂತ್ರದಲ್ಲಿ ಅದರ ವಿಭಾಗಗಳು ಸಿಕ್ಕಿದ್ರೂ ಈಗಿರೋ ಅಷ್ಟಾವಧಾನದ ಒಂದು ಪ್ಯಾಟರ್ನ್ ಯಾವ ಥರ ಇದೆ ಅದನ್ನು ಮೊದಲು ಹೇಳಿದಂಥವನು ಕನ್ನಡದ ಕವಿ ಕಾಮ ಅಂತ ಕವಿ ಕಾಮ ಅಂತ ಅವನು ಶೃಂಗಾರ ರತ್ನಾಕರ ಅನ್ನೋ ಕಾವ್ಯದಲ್ಲಿ ಹೇಳಿದಾನೆ ಅವನು. ಅದರಲ್ಲಿ ಒಂದು ಪದ್ಯದಲ್ಲಿ ಅವನು ಹೇಳ್ತಾನೆ, ಎಸಕಂಬೆತ್ತಮತಿ ಪ್ರಕಾಶಮಿದನಿನ್ ಏನಂದಪೆಂ ಚೇಟಿ ನಾಲ್ದೆಸೆಯೊಳ್ ನಾಲ್ವರ ಕಂಠದೊಳ್ ಬರೆಯ ಕಬ್ಬಂ ಬೇಳ್ವನ್ ಒಲ್ದತ್ತಲ್ ಆಡಿಸುವಂ ನೆತ್ತಮನ್ ಅಂತ. ಆ ನೆತ್ತಮ ಇದೆಯಲ್ಲ ಅಲ್ಲಿಂದ ಈ ಸಂಖ್ಯಾ ಬಂಧುವರಿಗೆ ಬರುತ್ತೆ, ಹೇಳ್ತೀನಿ ಅದನ್ನು. ಆ ನೆತ್ತಮನ್ ಇತ್ತಲೋಲಿದೊಡೆ ತಪ್ಪಂ ಪೇಳುವುದಂ ತಿರ್ದಿಯಾಲಿಸುವಂ ಗೀತಮನೆನ್ನುವಂ ನಗಿಸುವಂ ಶೃಂಗಾರ ರತ್ನಾಕರಂ ಅಂತ ಅವನ ಬಗ್ಗೆ ಹೇಳ್ಕೊತಾನೆ. ಅವನು ಅಷ್ಟಾವಧಾನಿ ಆಗಿದ್ದ. ಹೇಗೆ ಅಂದರೆ 8 ಜನ ಪೃಚ್ಛಕರು, ಅದರಲ್ಲಿ 4 ಜನ ನಿಬಂಧನೆಗಳನ್ನು ನೋಡಿದಾಗ ಅವರಿಗೆ ಪದ್ಯಗಳನ್ನು ಹೇಳ್ತಾ ಇದ್ದ. ಸಮಸ್ಯಾಪೂರ್ಣ, ದತ್ತಪದಿ, ನಿಷೇಧಾಕ್ಷರ, ಇನ್ಯಾವುದೋ ಒಂದು ವ್ಯಸ್ತಾಕ್ಷರಿ, ವರ್ಣನೆ, ಈ ಥರದ್ದು ಇರ್ತಿತ್ತು. ಆಮೇಲೆ ಇನ್ನೊಂದು ಕಡೆ ತಪ್ಪಂ ಪೇಳುವುದಂ ತಿರ್ದಿ ಆಲಿಸುವಂ ಅಂತ. ಅಂದರೆ ಕಾವ್ಯವಾಚನ ಮಾಡೋರು ತಪ್ಪು ಹೇಳಿದ್ರೆ ಅದನ್ನು ತಿದ್ದಿ ಅವರಿಗೆ ಹೇಳ್ತಿದ್ದ ಅಂತ.